ಏನೇ ಮಾಡಿದ್ರು ಡಾಕ್ಟರ್ಗೆ ಮೊಹಮ್ಮದ್ ಗೋರಿ 16 ಬಾರಿ ದಾಳಿಗೆ ಎತ್ತಿ ಬಂದ ಲೂಟಿ ಮಾಡಿದ ಅಂತ ಹೇಳ್ತಾರೆ. 16 ಬಾರಿ ಸೋತ ಅಂತ ಹೇಳೇ ಇಲ್ಲ ನಮ್ಮ ಇತಿಹಾಸಗಳು. ಶಿವಾಜಿ ಮಹಾರಾಜ್ ಬದುಕಿದ್ದು ಬರೇ 50 ವರ್ಷ, 12 ವರ್ಷ ಸಂಘರ್ಷ ಚಾಲೂ ಮಾಡ್ಯಾನ, 44 ವರ್ಷಕ್ಕೆ ಹಿಂದೂ ಸ್ವರಾಜ್ಯ ಸ್ಥಾಪನೆ ಮಾಡ್ಯಾನ. 350 ಕೋಟಿ ಗೆದ್ದಾನು, 3,500 ಗೆದ್ದಾನೆ, 3,500 ಯುದ್ಧ ಗೆದ್ದಾನೆ. ನೌಕಾನೆಲೆ ಯಾವ ಮಾಡ್ಯಾನ, ಮರಳಿ ಮಾತ್ರ ಧರ್ಮ ತಗೊಂಡ ಇಸ್ಲಾಂ ಹುಡುಗಿನ ಕರ್ಕೊಂಡ್ಬಂದು ಮದುವೆ ಮಾಡಿ ನಿಂಬಾಳ್ಕರಣ ಅಂತ ಅಸ್ಸಾಂದೊಳಗೆ ಕರ್ಕೊಂಡ. ಎಲ್ಲರನ್ನು ಮಣ್ಣು ಮುಕ್ಕಿಸಿ ನೀರು ಕುಡಿಸಿ ಹಿಂದೂ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅವನ ಇತಿಹಾಸ ನಮ್ಮ ಮಕ್ಕಳಿಗೆ ಹೇಳೋದಿಲ್ಲ, ಪೃಥ್ವಿರಾಜನ ಇತಿಹಾಸ ನಮ್ಮ ಮಕ್ಕಳಿಗೆ ಹೇಳೋದಿಲ್ಲ, ಮಹಾರಾಣಾ ಪ್ರತಾಪನ ಹೆಸರು ನಮ್ಮ ಮಕ್ಕಳಿಗೆ ಹೇಳಂಗಿಲ್ಲ. ಅಕ್ಬರ್ ದ ಗ್ರೇಟ್ ಅಂತ ನಮ್ಮ ಮಕ್ಕಳು ಇತಿಹಾಸ ಓದ್ತಾವ. ಅಕ್ಬರ್ ದ ಗ್ರೇಟ್ ಆದ್ರೆ ಮಹಾರಾಣಾ ಪ್ರತಾಪ ಹೇಳಕ್ಕಾನ. ಬಾಬರ್ ದ ಗ್ರೇಟ್ ಅಂತ ನಮ್ಮ ಮಕ್ಕಳಿಗೆ ಓದಿಸಿದ್ರು. ನಮ್ಮ ಮಕ್ಕಳು ಬಾಬರ್ ದ ಗ್ರೇಟ್ ಆದ್ರೆ ರಾಮ ಕಳ್ಯಾಕಾನ, ರಾಮ ಮಂದಿರ ಕೇಳಿವೆ ನಾವು. ಔರಂಗಜೇಬ್ ಮಹಾಮಾನವತಾವಾದಿ ಅಂತ. ಔರಂಗಜೇಬ್ ಮಹಾಮಾನವತೆ ಆದ್ರೆ ಸಂಭಾಜಿ ಮಹಾರಾಜನ ಚರ್ಮ ಸುರಿದು ಯಾಕೆ ಕೊಲ್ತಿದ್ದ, ಕಣ್ಣು ಕಿತ್ತಿ ಯಾಕೆ ಕೊಲ್ತಿದ್ದ, ಹಿಂದೂ ಮುಸ್ಲಿಂ ಬಾಯಿ ಬಾಯಿ, ಹಿಂದೂ ಮುಸ್ಲಿಂ ಬಾಯಿ ಬಾಯಿ. ಮಹಾತ್ಮ ಗಾಂಧಿ ಇದನ್ನೇ ಹೇಳಿ ಯಾರನ್ನ ಯಾರ ತಮ್ಮ ಅಂತ ಡಿಕ್ಲೇರ್ ಮಾಡಕ್ಕಾಗಲಿಲ್ಲ ಅವ್ರ ಶಾಹಿತನ. 15% ಇದ್ದವ್ರು ತಮ್ಮಗಳು, 85% ಇದ್ದವ್ರು ಅಣ್ಣಗಳು. ತಮ್ಮ ತಪ್ಪು ಮಾಡಿದ್ರೆ ಕಪಾಳಿ ಹೊಡೆಯುವ ಹಕ್ಕ ಅಣ್ಣಗೆ ಐತೆ ಅಂತ ಅವಾಗ ಹೇಳಿದ್ರೆ ಸುದ್ದಾಗಿ ಬಿಡ್ತೈತಿ. ಬರೀ ಬಾಯಿ ಬಾಯಿ ಅಂತ ಕಿಸಿ ಬಾಯಿ ಮಾಡಿ ಹೋಗ್ಬಿಟ್ರು ನಮ್ಮ. ಅದ್ರ ಪರಿಣಾಮದಿಂದ